IPL ನೋಡೋದಕ್ಕೆ ಶಾಸಕರಿಗೆ ಎರಡೆರಡು ಟಿಕೆಟ್. ನಾಳೆ ಮ್ಯಾಚ್ ನೋಡೋದಕ್ಕೆ ಶಾಸಕರಿಗೆ 1+1 ಟಿಕೆಟ್ ಕೊಡಬೇಕು. ಟಿಕೆಟ್ ಕೊಡೋದಕ್ಕೆ KSCA ಒಪ್ಪಿಗೆ ನೀಡಿದೆ. ಅನಿವಾರ್ಯತೆ ಕೊಡೋದಕ್ಕೆ ಮನಸ್ಸಿಲ್ಲ ಅಂದರೂ ಕೊಡಬೇಕು. ಇವರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ ಅದೃಷ್ಟಕ್ಕೆ. ಸೊ ಹಂಗಾಗಿ 1+1 ಅದೇನು ಫ್ರೀ ಆಗಿ ಮತ್ತೆ KSCA ಕೊಡೋದಕ್ಕೆ ಒಪ್ಪಿದೆ ಈಗ ಟಿಕೆಟನ್ನು. ಅದು ಕೂಡ ಎರಡೆರಡು. ನಿನ್ನೆ ವಿಧಾನಸಭೆಯಲ್ಲಿ ಟಿಕೆಟ್ ಕೇಳಿದ್ರು ಶಾಸಕರು. KSCA ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ಇವತ್ತು KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ಗೆ DK ಬುಲಾವ್ ಕೊಟ್ಟಿದ್ರು. ವಿಧಾನಸೌಧದಲ್ಲಿ DKಶಿ ಭೇಟಿ ಮಾಡಿದ್ರು ವೆಂಕಟೇಶ್ ಪ್ರಸಾದ್ ಅವರು. ಮುಂದಿನ ಮ್ಯಾಚ್ಗೆ 4 ಟಿಕೆಟ್ ಬಗ್ಗೆ ನಿರ್ಧಾರ ಮಾಡೋ ಭರವಸೆಯನ್ನ KSCA ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಜನಸಾಮಾನ್ಯರು ಹೋಗ್ಬೇಕು ಅಂತ ಅಂದ್ರೆ 25,000 ರೂಪಾಯಿ ಟಿಕೆಟ್ ಬೆಲೆ ಇವರದ್ದು. 25,000 ರೂಪಾಯಿ ಒಂದು ಟಿಕೆಟ್ಗೆ. ಈ ಶಾಸಕರುಗಳಿಗೆ ಮಾತ್ರ ಫ್ರೀ ಟಿಕೆಟ್. ಇದು ಯಾವ ನ್ಯಾಯ ಸ್ವಾಮಿ? ಜನ ಹೋಗಿ ನೋಡಬೇಕು ಅಂತ ಅಂದ್ರೆ 10,000, 20,000, 25,000 ಎಲ್ಲ ದುಡ್ಡು ಕೊಡಬೇಕು. ಈ ಶಾಸಕರುಗಳಿಗೆ ಮಾತ್ರ ಫ್ರೀ ಆಗಿ 1+1. ಫ್ಯಾಮಿಲಿ ಬರುತ್ತೆ ಅಂತ ಅಂದ್ರೆ ಫ್ಯಾಮಿಲಿಯವರಿಗೆಲ್ಲ ಫ್ರೀ. ಅನಿವಾರ್ಯತೆ ಏನು ಮಾಡೋದಕ್ಕಾಗಲ್ಲ. ಸೊ ವೆಂಕಟೇಶ್ ಪ್ರಸಾದ್ ಅವರು ಈಗ ಓಕೆ ಅಂತ ಹೇಳಿದ್ದಾರೆ. ಈ ಮ್ಯಾಚು 1+1 ಅಥವಾ 2 ಟಿಕೆಟ್ ಕೊಡ್ತೀವಿ ಅಂತ ಅಂದರೆ ನೆಕ್ಸ್ಟ್ ಮ್ಯಾಚ್ ಬೇಕಾದರೆ 4 ಟಿಕೆಟ್ ಕೊಡ್ತೀವಿ ಅಂತಲೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ ವೆಂಕಟೇಶ್ ಪ್ರಸಾದ್ ಅವರು. ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. DCM DK ಶಿವಕುಮಾರ್ ಅವರು ಬುಲಾವ್ ಕೊಟ್ಟಿದ್ದರು. ಅದರಂತೆ ವೆಂಕಟೇಶ್ ಪ್ರಸಾದ್ KSCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಬಂದು ಮಾತುಕತೆಯನ್ನು ನಡೆಸಿದ್ದಾರೆ. ಹೇಳಿರ್ತಾರೆ DK ಸಾಹೇಬರು, ನಿನ್ನೆ ನಮ್ಮ ಶಾಸಕರೆಲ್ಲ ಕೇಳಿದ್ದಾರೆ, ಸ್ವಲ್ಪ ಅನುಕೂಲ ಮಾಡಿಕೊಡಿ ಅವರಿಗೆ ಅಂತ ಹೇಳಿರ್ತಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್ ನಾಯಕ್, ನಿನ್ನೆ ತಾನೇ ಶಾಸಕರುಗಳು ಕೇಳಿದ್ರು ಟಿಕೆಟ್ನ, ಇವತ್ತು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ನಿನ್ನೆ ಸದನದಲ್ಲೂ ಕೂಡ ಈ IPL ಟಿಕೆಟ್ ವಿಚಾರ ಬಹಳಷ್ಟು ಸದ್ದು ಮಾಡಿತ್ತು. ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಚರವಣ ಸೇರಿದಂತೆ ಸಾಕಷ್ಟು ನಾಯಕರು ಮತ್ತು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಕೂಡ IPL ಟಿಕೆಟ್ಗಳನ್ನ ಶಾಸಕರಿಗೆ ಕೊಡಬೇಕು. VIP ಆಗಿ ನಾವು ಜನರಲ್ಲಿ ಕ್ಯೂನಲ್ಲಿ ನಿಲ್ಲೋದಕ್ಕಾಗಲ್ಲ, ಕುಟುಂಬಸ್ಥರನ್ನ ಕರೆದುಕೊಂಡು ಹೋಗೋದಕ್ಕೂ ಆಗಲ್ಲ. ಹೀಗಾಗಿ ಸರ್ಕಾರದ ಸವಲತ್ತನ್ನ ಸಾಕಷ್ಟು ಪಡೆದಿರುವಂತಹ KSCA VIP ಆಗಿರುವಂತಹ ಶಾಸಕರಿಗೆ ಮತ್ತು ಸಂಸದರಿಗೆ ಒಂದು ಟಿಕೆಟ್ಗಳನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಹೀಗಾಗಿ ಇವತ್ತು DCM DK ಶಿವಕುಮಾರ್ ಅವರನ್ನ KSCA ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿರುವಂತದ್ದು. DCM DK ಶಿವಕುಮಾರ್ ಅವರ ಒಂದು ಮಾತುಕತೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಅಂದ್ರೆ ನಾಳೆ ನಡೆಯುವ ಮೊದಲ ಪಂದ್ಯದಲ್ಲಿ 1+1 ಟಿಕೆಟ್ ಅನ್ನ ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಮುಂಬರುವಂತ ಮ್ಯಾಚ್ಗಳಿಗೆ 4 ಟಿಕೆಟ್ ಅನ್ನ ಹೊಂದೋದಕ್ಕೆ ಈಗ KSCA ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರು ಒಪ್ಪಿಗೆ ನೀಡಿರುವಂತದ್ದು. ಸಾಕಷ್ಟು IPL ನಲ್ಲಿ RCB ವಿಜಯೋತ್ಸವದಲ್ಲಿ ಕಾಲ್ತುಳಿತ ಆಗಿತ್ತು. ಆ ಸಂದರ್ಭದಿಂದ ಇಲ್ಲಿ ಚನ್ನಸಮಾಜ ಕ್ರೀಡಾಂಗಣದಲ್ಲಿ ಮ್ಯಾಚ್ಗಳಿಗೆ ಅವಕಾಶ ಮಾಡಿಕೊಳ್ಳೋದಕ್ಕೂ ಕೂಡ ಹಿಂದೇಟನ್ನು ಹಾಕಲಾಗಿತ್ತು. ಹೀಗಾಗಿ ಸರ್ಕಾರ ಸಾಕಷ್ಟು ಷರತ್ತುಗಳನ್ನ ಒಳಪಡಿಸಿ ಮತ್ತು ಪರಿಶೀಲನೆ ನಡೆಸಿ ಮ್ಯಾಚ್ಗಳಿಗೆ ಅವಕಾಶವನ್ನು ಕೊಟ್ಟಿದೆ. ಇದಾದ ಬಳಿಕ IPLಗೆ ಈ ಒಂದು ಟಿಕೆಟ್ ಬೇಡಿಕೆ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್